ಪವಿತ್ರಾಗೆ ಕೋಟಿ ಕೋಟಿ ಹಣವನ್ನ ಕೊಟ್ಟಿದ್ಯಾಕೆ ಹಾಗಾದ್ರೆ ಸೌಂದರ್ಯ ಜಗದೀಶ್? ದರ್ಶನ್ ಒತ್ತಡಕ್ಕೆ ಮಣಿದು ಪವಿತ್ರ ಗೌಡಗೆ ಹಣವನ್ನ ನೀಡಿದ್ರಾ? ದರ್ಶನ್ ಒತ್ತಡದಿಂದಾನೇ ಹಣವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ನಟ ದರ್ಶನ್ ಹಾಗೆ ಸೌಂದರ್ಯ ಜಗದೀಶ್ ಸಾಕಷ್ಟು ಆಪ್ತರಾಗಿದ್ರು. ನಟ ದರ್ಶನ್ ಒತ್ತಡದ ಅನುಮಾನದ ಬಗ್ಗೆ ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಸೌಂದರ್ಯ ಜಗದೀಶ್ ಸಾವನ್ನಪ್ಪಿದಂತಹ ಸಂದರ್ಭದಲ್ಲೂ ಕೂಡ ನಟ ದರ್ಶನ್ ಮನೆಗೆ ಭೇಟಿಯನ್ನ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳುವಂತಹ ಕೆಲಸವನ್ನ ಮಾಡಿದ್ರು. ಪವಿತ್ರ ಗೌಡ ಅವರು ಕೂಡ ಮನೆಗೆ ಭೇಟಿಯನ್ನ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ರು. ಆದ್ರೆ ಈಗ ಈ ಹಣದ ವ್ಯವಹಾರ ಆಗಿದೆಯಲ್ಲ, ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅನುಮಾನ ಮೂಡ್ತಾ ಇದೆ. ಈ 2 ಕೋಟಿ ಹಣ ದರ್ಶನ್ ಒತ್ತಡಕ್ಕೆ ಮಣಿದು ಹಾಗಾದ್ರೆ ಪವಿತ್ರ ಗೌಡಗೆ ಸೌಂದರ್ಯ ಜಗದೀಶ್ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮತ್ತೊಂದು ಕಡೆ ಪಾಲುದಾರರು ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸೌಂದರ್ಯ ಜಗದೀಶ್ ಈ 2 ಕೋಟಿ ವ್ಯವಹಾರವನ್ನ ಮಾಡಿದ್ದು ನಮ್ಮ ಗಮನಕ್ಕೆ ತಂದಿರಲಿಲ್ಲ ಅಂತ ಹೇಳಿ ಈಗ ಪೊಲೀಸರಿಗೆ ಆ ದಾಖಲೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಯಾಕಂದ್ರೆ ಪಾಲುದಾರರ ವಿರುದ್ಧ ಸೌಂದರ್ಯ ಜಗದೀಶ್ ಪತ್ನಿ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಪಾಲುದಾರರು ಈ ರೀತಿ ಪವಿತ್ರ ಗೌಡ ಜೊತೆಗೂ ಹಣದ ವ್ಯವಹಾರ ಆಗಿದೆ, ಕೊಟ್ಟಂತಹ 2 ಕೋಟಿ ರೂಪಾಯಿ ಹಣ ವಾಪಸ್ ಬಂದಿಲ್ಲ ಅನ್ನುವಂತಹ ಡಾಕ್ಯುಮೆಂಟ್ ನ ಪೊಲೀಸರ ಮುಂದೆ ಇಟ್ಟಿದ್ದಾರಂತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಇದ್ರು. ಅಂಕಿತಾ, ಯಾರ್ದಾದ್ರೂ ಒತ್ತಡಕ್ಕೆ ಮಣಿದು ಸೌಂದರ್ಯ ಜಗದೀಶ್ ಹಣವನ್ನ ಕೊಟ್ಟಿರಬಹುದಾ ಅನ್ನುವಂತಹ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರಿ. ಯಾರ ಒತ್ತಡ ಅನ್ನುವಂತಹ ಸಂದರ್ಭದಲ್ಲಿ ಮೊದಲಿಗೆ ಬರುವಂತಹ ಹೆಸರೇ ನಟ ದರ್ಶನ್ ಅವರದ್ದು. ಈಗ ಪಾಲುದಾರರು ಕೂಡ ಇದೇ ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೇಗೆ ವಿದ್ಯಾ, ಸೌಂದರ್ಯ ಜಗದೀಶ್ ಅವರ ಕುಟುಂಬಕ್ಕೆ ಬಹಳ ಆಪ್ತರಾದವರು ದರ್ಶನ್ ಮತ್ತೆ ಪವಿತ್ರ ಗೌಡ. ಅಂದ್ರೆ ಆಗಾಗ ಅವರು ಬರ್ತಾ ಇದ್ರು, ಹೋಗ್ತಾ ಇದ್ರು. ಅವರ ರೆಸ್ಟೋ ಬಾರ್ ನಲ್ಲಿ ಪಾರ್ಟಿಗಳನ್ನ ಕೂಡ ಮಾಡ್ತಾ ಇದ್ರು. ಲಾಸ್ಟ್ ಟೈಮು ಕೂಡ ಒಂದು ಮೂವಿ ಸಕ್ಸಸ್ ಮೀಟ್ ಅನ್ನ ಕೂಡ ಮಾಡಿದ್ರು. ಅದು ಕೂಡ ಒಂದಷ್ಟು ಇಶ್ಯೂ ಆಗಿ ಪೊಲೀಸ್ ಠಾಣಾ ಮೆಟ್ಟಿಲೇರಿದ್ರು. ಅಂದ್ರೆ ನಾವು ಕೂಡ ನೋಡ್ತಾ ಇರ್ತೀವಿ ಸಾಮಾಜಿಕ ಜಾಲತಾಣದಲ್ಲಿ ಅವರ ಫೋಟೋಗಳು ಕೂಡ ಆಗಾಗ ವೈರಲ್ ಆಗ್ತಾ ಇರುತ್ತೆ. ಅಂದ್ರೆ ಅವರ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಇದೆ. ಜೊತೆಗೆ ಅವರೆಲ್ಲರೂ ಕೂಡ ಸ್ನೇಹಿತರ ಅನ್ನೋದು ಕನ್ಫರ್ಮ್ ಆಗಿತ್ತು. ಈ ಹಿಂದೆ ಅಂದ್ರೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರು ಸೂಸೈಡ್ ಮಾಡ್ಕೊಂಡಂತಹ ಸಂದರ್ಭದಲ್ಲೂ ಕೂಡ ಪವಿತ್ರ ಗೌಡ ಅವರು ಮನೆಗೆ ಹೋಗಿ ಸಾಂತ್ವನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಅಂದ್ರೆ ಈಗ ಹಣ ವರ್ಗಾವಣೆ ವಿಚಾರ ಏನಿದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಶಾಕ್ ಆಗಿರುವಂಥದ್ದು. ಯಾಕೆ ಅಂತಂದ್ರೆ ಪಾಲುದಾರರಿಗೂ ಕೂಡ 2 ಕೋಟಿ ಹಣವನ್ನ ಸೌಂದರ್ಯ ಜಗದೀಶ್ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಪವಿತ್ರ ಗೌಡಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾವಾಗ ಈ ವಿಚಾರ ಗೊತ್ತಾಯ್ತು, ಅವರು ವಿಚಾರ ಗೊತ್ತಾದ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ಮಾಡಿಲ್ಲ. ಬದಲಾಗಿ ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅಂದ್ರೆ 2 ಕೋಟಿ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನೋದಕ್ಕೆ ದಾಖಲೆಗಳು ಬೇಕಾಗುತ್ತೆ, ಹಣ ವರ್ಗಾವಣೆ ಆಗಿರುವುದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ. ಹಾಗಾಗಿ ಅವೆಲ್ಲವನ್ನ ಕೂಡ ಸಂಗ್ರಹ ಮಾಡಿ ಪೊಲೀಸ್ ಠಾಣೆಗೆ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ 2 ಕೋಟಿ ಹಣವನ್ನ ಯಾಕೆ ಕೊಟ್ರು ಪವಿತ್ರ ಗೌಡಗೆ ಅಂತ ಹೇಳಿ ಯಾರಾದ್ರೂ ಒತ್ತಡವನ್ನ ಹಾಕಿದ್ರ? ಯಾಕೆ ಅಂತಂದ್ರೆ ದರ್ಶನ್ ಅವರು ಕೂಡ ಏನಾದ್ರೂ ಒತ್ತಡವನ್ನ ಹಾಕಿದ್ರ ಅನ್ನೋ ಅನುಮಾನ ಕೂಡ ಬೆದ್ದು ಕಾಣ್ತಾ ಇರುವಂತದ್ದು. ಆ ನಿಟ್ಟಿನಲ್ಲೂ ಕೂಡ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಈಗ ಸುಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಸೌಂದರ್ಯ ಜಗದೀಶ್ ಅವರ ಪತ್ನಿ ಕಂಪ್ಲೇಂಟ್ ಅನ್ನ ಕೊಟ್ಟರು, ಆ ಕಂಪ್ಲೇಂಟ್ ಅನ್ನ ಆಧರಿಸಿ ಪೊಲೀಸರು ಒಂದು FIR ಅನ್ನ ದಾಖಲಿಸಿಕೊಳ್ತಾರೆ. ಹಂತ ಹಂತವಾಗಿ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಈಗ ಪವಿತ್ರ ಗೌಡಗೆ 2 ಕೋಟಿ ಹಣ ಟ್ರಾನ್ಸ್ಫರ್ ಆಗಿದೆಯಲ್ಲ, ಆ ಹಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಪವಿತ್ರ ಗೌಡ ಹಣ ಪಡ್ಕೊಂಡಿರೋದಕ್ಕೆ ದಾಖಲೆಗಳಿದೆ, ಆದ್ರೆ ವಾಪಸ್ ಅವರ ಹಣವನ್ನ ಕೊಟ್ಟಿರೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಹಾಗಾಗಿ ಸೌಂದರ್ಯ ಜಗದೀಶ್ ಅವರಿಗೆ ಪವಿತ್ರ ಗೌಡ 2 ಕೋಟಿ ಹಣವನ್ನ ಕೊಡೋದಕ್ಕೆ ಅಂದ್ರೆ ಪವಿತ್ರ ಗೌಡಗೆ 2 ಕೋಟಿ ಹಣವನ್ನ ಕೊಡೋದಕ್ಕೆ ಯಾರು ಹೇಳಿರುವಂಥದ್ದು, ಯಾರ ಒತ್ತಡಕ್ಕೆ ಮಣಿದು ಅಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಕೊಟ್ಟಿರುವಂಥದ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನ ವ್ಯಕ್ತ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಕೂಡ ಪೊಲೀಸರು ಸೀರಿಯಸ್ ಆಗಿ ತಗೊಂಡು ತನಿಖೆಯನ್ನ ಮಾಡಬೇಕಾಗಿದೆ. ಜೊತೆಗೆ ಆ ಡಾಕ್ಯುಮೆಂಟ್ಸ್ ಏನಿದೆ, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಅಲ್ಲೂ ಕೂಡ ಸಾಕ್ಷಿದಾರರಾಗಿ ಸೌಂದರ್ಯ ಜಗದೀಶ್ ಅವರೇ ಸಹಿ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಈ ಬಗ್ಗೆ ಸಾಕಷ್ಟು ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ಈ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಪವಿತ್ರ ಗೌಡ ಅವರನ್ನ ಕೂಡ ಮಾಹಿತಿಯನ್ನ ಕೇಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.